ಏರ್ಪೋರ್ಟ್ ವಿಚಾರದಲ್ಲಿ ಎಂ.ಬಿ. ಪಾಟೀಲ್ ಅವರು ಎರಡೇ ಸ್ಥಳ ಅಂತ ಹೇಳಿದ್ದಾರೆ ಸರ್, ನೆಲಮಂಗಲ ಮತ್ತೆ ಕನಕಪುರ ರಸ್ತೆ ಅಂತ. ನೀವು ಶಿರಾಕ್ಕೆ ತಗೊಂಡೋಗ್ಬೇಕು ಅಂತ ಬಹಳ ಪ್ರಯತ್ನ ಮಾಡಿದ್ರಿ, ಎಲ್ಲ ಪ್ರಯತ್ನ ವ್ಯರ್ಥ ಆಯ್ತು ಅಂತಲ್ಲ ಸರ್? ಪ್ರಯತ್ನ ವ್ಯರ್ಥ ಆಗಿಲ್ಲ. ಒಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೂ ಇನ್ನೊಂದಕ್ಕೂ ಕೂಡ 150 ಕಿಲೋಮೀಟರ್ ಅಂತರ ಇರಬೇಕು ಅಂತಕ್ಕಂಥದ್ದಕ್ಕೆ ಒಂದು ನಿಯಮ ಇದೆ. ಹಾಗಾಗಿ ಅದು 150 ಕಿಲೋಮೀಟರ್ ಆಗ್ತಕ್ಕಂಥದ್ದು ಸಿರಾಕ್ ಬರ್ತದೆ. ಸಿರಾದಲ್ಲಾದರೆ ಅದು ಮಧ್ಯ ಕರ್ನಾಟಕದ ಭಾಗ ಆಗ್ತದೆ, ಉತ್ತರ ಕರ್ನಾಟಕಕ್ಕೆ ಹೆಬ್ಬಾಗಲಾಗ್ತದೆ. ಅದ್ರ ಜೊತೆಯಲ್ಲಿ ನಮ್ಮ ಬೆಳಗಾವಿ, ಹುಬ್ಬಳ್ಳಿ, ಗುಲ್ಬರ್ಗ ಮತ್ತು ಬೀದರ್, ಶಿವಮೊಗ್ಗ ಎಲ್ಲ ಏರ್ಪೋರ್ಟಿಗೂ ಕೂಡ ಸೆಂಟರ್ ಆಗ್ತದೆ. ಆ ಕಾರಣಕ್ಕೋಸ್ಕರ ಅಲ್ಲೇ ಆಗಬೇಕು ಅಂತಕ್ಕಂಥ ಒತ್ತಾಯವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಮೂಲಭೂತ ಸೌಕರ್ಯ ಸಚಿವರೇ ಈ ಮಾತು ಹೇಳಿರೋದ್ರಿಂದ ಹೇಗೆ ನೀವು ಯಾವ ರೀತಿ ಪ್ರಯತ್ನ ನಿಮ್ಮ ಸಕ್ಸಸ್ ಆಗುತ್ತೆ ಅಂತ? ಅಲ್ಲಲ್ಲ, ಈಗ ಪ್ರಪೋಸಲ್ ಹೋಗ್ಬೇಕಲ್ಲ ಸರ್? ಪ್ರಪೋಸಲ್ಲು ಅಲ್ಟಿಮೇಟ್ಲಿ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾದವರು ಕೂಡ ಅದನ್ನು ಒಪ್ಪಬೇಕಾಗ್ತದೆ. ಈಗ ಬಹುಶಃ ನನಗೆ ಗೊತ್ತಿರೋ ಪ್ರಕಾರ ಈಗ ಅವರೊಂದು ಟೀಮ್ ಕಳಿಸ್ತಾರೆ, ಎಕ್ಸ್ಪರ್ಟ್ಸನ್ನು ಕಳಿಸ್ತಾರೆ. ಕಳಿಸಿ ಅವ್ರು ಇನ್ನೂ ಬಂದಾಗ ರಾಜ್ಯ ಸರ್ಕಾರ ಎಲ್ಲೆಲ್ಲಿ ಜಾಗಗಳನ್ನ ತೋರಿಸ್ತಾರೆ ಅಂತಕ್ಕಂಥದ್ದು ನೋಡಿ ಅಂತಿಮವಾದಂಥ ತೀರ್ಮಾನವನ್ನು ಮಾಡ್ತಾರೆ. ಸರ್, ಈಗ ರಂಜಾರಾವ್ ಪ್ರಕರಣದಲ್ಲಿ ರಾಜ್ಯ ಸರ್ಕಾರ ಸಿಒಡಿ ತನಿಖೆ ಕೊಟ್ಟು ಅವತ್ತಿನ ಮಾರನೇ ದಿವಸನೇ ವಿತ್ಡ್ರಾ ಮಾಡುತ್ತೆ ಸರ್. ಯಾವ ರೀತಿ ಜನ ಅರ್ಥೈಸ್ಕೊಬೇಕು, ಹೇಗೆ ಸರ್ ಸರ್ಕಾರದ ಮೇಲೆ ಯಾವ ರೀತಿ ವಿಶ್ವಾಸ ಇಡಬೇಕು? ಅಲ್ಲ, ಈ ವಿಚಾರದಲ್ಲಿ ಅದು ಸಿಒಡಿ ಎನ್ಕ್ವೈರಿ ಕೊಟ್ಟು ತಿರುಗಿ ವಾಪಸ್ ತಗೊಂಡಿರ್ತಕ್ಕಂಥದ್ದು ಅದು ಗೃಹ ಖಾತೆಗೆ ಸಂಬಂಧಿಸಿದಂಥ ವಿಚಾರ ಆಗಿದೆ. ಮಾಡಿ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತಕ್ಕಂಥದ್ದು ಗೃಹ ಸಚಿವರಿಂದ ಅದನ್ನು ಸ್ಪಷ್ಟೀಕರಣವನ್ನು ಪಡಿಬೋದು. ಅಲ್ಲ ಸರ್, ಈಗ ಪ್ರಭಾವಿ ಸಚಿವರೇ ಇನ್ವಾಲ್ವ್ ಆಗಿದ್ದಾರೆ ಅಂತ ಎಲ್ಲ ಈಗ ಬಿಜೆಪಿಯವರೆಲ್ಲ ಆರೋಪ ಮಾಡ್ತಾರೆ. ಎಲ್ಲ ಆರೋಪಗಳು ಏನೇ ಇರಲಿ, ರೂಮರ್ಸ್ ಏನೇ ಇರಲಿ, ಇವತ್ತಕ್ಕೆ ಅದಕ್ಕೆ ಗೃಹ ಸಚಿವರು ಮತ್ತು ಮುಖ್ಯಮಂತ್ರಿಗಳೇ ಅದನ್ನು ಸ್ಪಷ್ಟನೆ ಕೊಡಬೇಕು. ನೀವು ನವದೆಹಲಿ ಪ್ರತಿನಿಧಿ, ಈ ಸಂಬಂಧವಾಗಿ ಏನು ಹೈಕಮಾಂಡ್ ವರದಿ ಕೇಳಿದ್ದೆ ಅಂತಲ್ಲ ಸರ್, ಯಾರ ಪ್ರಭಾವಿ ಸಚಿವರು ನನ್ನ ಗಬ್ಬರಕ್ಕೆ ಅದು ಬಂದಿಲ್ಲ. ಶಿವಕುಮಾರ್ ಇವತ್ತು ಡೆಲ್ಲಿಗೆ ಹೋಗಿದ್ದಾರೆ. ಬಹುಶಃ ಇವತ್ತು ಸ್ವಾಭಾವಿಕವಾಗಿ ಅಲ್ಲಿ ಕಾಂಗ್ರೆಸ್ ಆಫೀಸ್ ಕೂಡ ಹೋಗಿದ್ದಾರೆ. ಬೇಕಾದ್ರೆ ಅವ್ರ ಹತ್ರ ಮಾಹಿತಿ ತರಿಸ್ಬೋದು ಅಷ್ಟೇ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.